ನಮಸ್ತೆ ವೀಕ್ಷಕರೇ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ನಮ್ಮೆಲ್ಲ ವೀಕ್ಷಕರ ನೆಚ್ಚಿನ ಜಾಬ್ ಆದಂತಹ KMF ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ತಿಂಗಳಿಗೆ 1.5 ಲಕ್ಷ ರೂಪಾಯಿ ತನಕ ಸ್ಯಾಲ್ರಿ ಸಿಗುತ್ತೆ. ಜಸ್ಟ್ 10th ಪಾಸ್ ಆಗಿದ್ರು ಸಾಕು. 12th ಡಿಗ್ರಿ ಎಲ್ಲ ವಿದ್ಯಾರ್ಹತೆಗಳಿಗೂ ಜಾಬ್ ಖಾಲಿ ಇದೆ. ಅದೆಲ್ಲದರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇವಾಗ ವಿಡಿಯೋನ ಶುರು ಮಾಡೋಣ. KMF ಅಂದ್ರೆ ಕರ್ನಾಟಕ ಮಿಲ್ಕ್ ಫೌಂಡರಿ ಶಿಮೂಲ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಆರ್ಗನೈಸೇಷನ್ ನೇಮ್ನ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಸೊಸೈಟಿ ಯೂನಿಯನ್ ಲಿಮಿಟೆಡ್. ಗೊತ್ತಾಯ್ತಲ್ವಾ? ಯಾವ್ಯಾವ ಹುದ್ದೆ ಅಂತ ಹೇಳಿದ್ರೆ ಹಲವಾರು ಹುದ್ದೆ ಇದೆ. ಯಾವ್ಯಾವುದು ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್, ಜೂನಿಯರ್ ಟೆಕ್ನಿಷಿಯನ್, ಇನ್ನೂ ಸುಮಾರು ಹುದ್ದೆಗಳಿದೆ. ಅದೆಲ್ಲದರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಟೋಟಲ್ 194 ಹುದ್ದೆ. ಉದ್ಯೋಗ ಸ್ಥಳ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಇಷ್ಟು ಪ್ಲೇಸ್ಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ಸ್ಯಾಲ್ರಿ 34,100 ರೂಪಾಯಿಂದ ಹಿಡಿದು 1,55,200 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ಇವಾಗ ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅಸಿಸ್ಟೆಂಟ್ ಮ್ಯಾನೇಜರ್ AH&AI ಹುದ್ದೆ 17 ಖಾಲಿ ಇದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಹುದ್ದೆ 1 ಖಾಲಿ ಇದೆ. ಅಸಿಸ್ಟೆಂಟ್ ಮ್ಯಾನೇಜರ್ F&F ಹುದ್ದೆ 3 ಖಾಲಿ ಇದೆ. MIS ಅಥವಾ ಸಿಸ್ಟಮ್ ಆಫೀಸರ್ ಅಂತ ಏನು ಹೇಳ್ತೀವಲ್ಲ ಆ ಹುದ್ದೆ 1 ಖಾಲಿ ಇದೆ. ಮಾರ್ಕೆಟಿಂಗ್ ಆಫೀಸರ್ ಹುದ್ದೆ 2 ಖಾಲಿ ಇದೆ. ಟೆಕ್ನಿಕಲ್ ಆಫೀಸರ್ ಇಂಜಿನಿಯರ್ ಹುದ್ದೆ 2 ಖಾಲಿ ಇದೆ. ಟೆಕ್ನಿಕಲ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ ಹುದ್ದೆ 2 ಖಾಲಿ ಇದೆ. ಟೆಕ್ನಿಕಲ್ ಆಫೀಸರ್ DT ಹುದ್ದೆ 14. ಕೆಮಿಸ್ಟ್ ಗ್ರೇಡ್ 1 ಹುದ್ದೆ 4. ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಹುದ್ದೆ 17 ಖಾಲಿ ಇದೆ. ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2 ಹುದ್ದೆ 17 ಖಾಲಿ ಇದೆ. ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 2 ಹುದ್ದೆ 12 ಖಾಲಿ ಇದೆ. ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2 ಹುದ್ದೆ 10 ಖಾಲಿ ಇದೆ. ಕೆಮಿಸ್ಟ್ ಗ್ರೇಡ್ 2 ಹುದ್ದೆ 28 ಖಾಲಿ ಇದೆ. ಜೂನಿಯರ್ ಸಿಸ್ಟಮ್ ಆಪರೇಟರ್ ಹುದ್ದೆ 13 ಖಾಲಿ ಇದೆ. ಸ್ಟೆನೋಗ್ರಾಫರ್ ಗ್ರೇಡ್ 2 ಹುದ್ದೆ 1 ಖಾಲಿ ಇದೆ. ಜೂನಿಯರ್ ಟೆಕ್ನಿಷಿಯನ್ ಹುದ್ದೆ 50 ಖಾಲಿ ಇದೆ. ಟೋಟಲ್ 194. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಇದೆ ಅಂತ ಹೇಳಿ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇವಾಗಲೇ ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಅಂದರೆ ನೆಕ್ಸ್ಟ್ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ನಿಮಗೊಂದು ಸಲ ತಿಳಿಸ್ಬಿಡ್ತೀನಿ. ವೆಬ್ಸೈಟ್ನ ಶುರು ಮಾಡಿದ್ವಿ, prgovernmentjobs.com ಅಂತ ಹೇಳಿ, prgovtjobs.com. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ವಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್, 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್ ಅಂತ ಎಲ್ಲ ಇದೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಜಾಬ್ಸ್ಗಳಿದೆ ನೋಡಿ, ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ನ ಲಿಸ್ಟು, ಮತ್ತೆ 10th ಪಾಸ್ ಜಾಬ್ನ ಲಿಸ್ಟ್ ಇದೆ. ಇಲ್ಲಿಂದ ನೀವು ಹೋಗ್ಬೋದು. ಮತ್ತೆ ಅಥವಾ ಬಟನ್ ಇದೆಯಲ್ಲ ಇಲ್ಲಿ ಇಂಗ್ಲೀಷು ಕನ್ನಡ, ಇದರಲ್ಲೂ ಕೂಡ ಕ್ಲಿಕ್ ಮಾಡಿ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿದೆ, ಅಲ್ಲಿಂದ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಇಲ್ಲೂ ಕೂಡ ಬಟನ್ ಇದೆ, ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲೂ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಪ್ರತಿದಿನ ವಾಟ್ಸಪ್ ಟೆಲಿಗ್ರಾಮ್ನಲ್ಲಿ ಜಾಬ್ ಡೀಟೇಲ್ಸ್ನ ತಲುಪಿಸ್ತೀವಿ. ಸೊ ಜಾಯ್ನ್ ಆಗೋದು ಮರಿಬೇಡಿ. ಇವಾಗ ಡೀಟೇಲ್ಸ್ನ ಮುಂದುವರ್ಸೋಣ. ಯಾವ್ಯಾವ ಜಾಬಿಗೆ ಎಷ್ಟೆಷ್ಟು ಸ್ಯಾಲರಿ ಇದೆ ಅಂತ ಹೇಳಿ. ಅಸಿಸ್ಟೆಂಟ್ ಮ್ಯಾನೇಜರ್ AH&AI ಹುದ್ದೆಗೆ 83,700 ರೂಪಾಯಿಂದ ಹಿಡಿದು 1,55,200 ರೂಪಾಯಿ ಸ್ಯಾಲರಿ ಇದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ 83,700 ರೂಪಾಯಿಂದ ಹಿಡಿದು 1,55,200 ರೂಪಾಯಿ. ಸೇಮ್ F&F ಡಿಪಾರ್ಟ್ಮೆಂಟ್ಗೂ ಕೂಡ ಸೇಮ್ ಸ್ಯಾಲರಿ. MIS ಸಿಸ್ಟಮ್ ಆಫೀಸರ್ ಹುದ್ದೆಗೆ, ಮತ್ತೆ ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ, ಮತ್ತೆ ಟೆಕ್ನಿಕಲ್ ಆಫೀಸರ್ ಹುದ್ದೆಗೆ, ಟೆಕ್ನಿಷಿಯನ್ ಕ್ವಾಲಿಟಿ ಕಂಟ್ರೋಲ್, ಟೆಕ್ನಿಷಿಯನ್ DT ಇದಿಷ್ಟಕ್ಕೂ ಕೂಡ ಸೇಮ್ ಸ್ಯಾಲರಿ 69,250 ರೂಪಾಯಿಂದ ಹಿಡಿದು 1,34,200 ರೂಪಾಯಿ. ಕೆಮಿಸ್ಟ್ ಗ್ರೇಡ್ 1, ಎಕ್ಸ್ಟೆನ್ಷನ್ ಗ್ರೇಡ್ 2 ಇದಿಷ್ಟು ಹುದ್ದೆಗೆ 54,175 ರೂಪಾಯಿಂದ ಹಿಡಿದು 99,400 ರೂಪಾಯಿ ತನಕ ಸ್ಯಾಲರಿ ಇದೆ. ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್ ಗ್ರೇಡ್ 2 ಹುದ್ದೆಗೆ, ಮತ್ತು ಅಸಿಸ್ಟೆಂಟ್ ಗ್ರೇಡ್ 2 ಅಕೌಂಟ್ಸ್ ಅಸಿಸ್ಟೆಂಟು, ಮತ್ತು ಮಾರ್ಕೆಟಿಂಗ್ ಅಸಿಸ್ಟೆಂಟು, ಮತ್ತು ಕೆಮಿಸ್ಟ್ ಗ್ರೇಡ್ 2, ಮತ್ತು ಜೂನಿಯರ್ ಸಿಸ್ಟಮ್ ಆಪರೇಟರ್, ಸ್ಟೆನೋಗ್ರಾಫರ್ ಇದಿಷ್ಟು ಹುದ್ದೆಗೂ ಸೇಮ್ ಸ್ಯಾಲ್ರಿ. ಎಷ್ಟು ಅಂತ ಹೇಳಿದ್ರೆ 44,425 ರೂಪಾಯಿಂದ ಹಿಡಿದು 83,700 ರೂಪಾಯಿ. ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗೆ 34,100 ರೂಪಾಯಿಂದ ಹಿಡಿದು 67,600 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ನ ತಿಳ್ಕೊಳ್ಳೋದಿದ್ರೆ ಲಿಖಿತ ಪರೀಕ್ಷೆ ಇರುತ್ತೆ, ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಓರಲ್ ಇಂಟರ್ವ್ಯೂ ಇರುತ್ತೆ, ಅಂದರೆ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಗೊತ್ತಾಯ್ತಲ್ವ ಯಾವ್ಯಾವ ಜಾಬಿಗೆ ಎಷ್ಟೆಷ್ಟು ಸ್ಯಾಲರಿ ಮತ್ತೆ ಏನು ಅಂತ ಹೇಳಿ. ಇವಾಗ ಅರ್ಜಿ ಶುಲ್ಕವನ್ನು ತಿಳ್ಕೊಳ್ಳೋಣ, ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಹೇಳಿ.
SC ST ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತೆ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತೆ PWD ಅಂದರೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ ಇದಿಷ್ಟು ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ಇಟ್ಟಿರ್ತಾರೆ. ಇನ್ನಿತರೆ ಕ್ಯಾಂಡಿಡೇಟ್ಸ್ಗಳಿಗೆ 1000 ರೂಪಾಯಿಗಳ ಅರ್ಜಿ ಶುಲ್ಕ ಇಟ್ಟಿರ್ತಾರೆ. ಅರ್ಜಿಯ ಶುಲ್ಕವನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ನೀವು ಈ ರಿಸರ್ವೇಷನ್ ಪಡ್ಕೋಬೇಕು ಅಂದರೆ SC ST ಕ್ಯಾಂಡಿಡೇಟ್ಸ್ ಆಗಿದ್ದರೆ ಜಾತಿ ಪ್ರಮಾಣ ಪತ್ರ, ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮ್ಮ ಹತ್ರ ಕ್ಯಾಟಗರಿ 1 ಪ್ರಮಾಣ ಪತ್ರ, ಅಂಗವಿಕಲ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅಂಗವಿಕಲತೆಯನ್ನು ಪ್ರೂವ್ ಮಾಡುವಂಥ ಪ್ರಮಾಣ ಪತ್ರ ರೆಡಿ ಇಟ್ಕೊಂಡಿರಬೇಕಾಗುತ್ತೆ. ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕು. ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಓದ್ಕೊಳ್ಳಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ತಿಳ್ಕೊಳ್ಳಿ, ಮತ್ತು ಇಮೇಲ್ ID ಮೊಬೈಲ್ ನಂಬರ್ನ ನಿಮ್ಮ ಆನ್ಲೈನ್ ಅಪ್ಲಿಕೇಶನಲ್ಲಿ ಕರೆಕ್ಟಾಗಿ ಹಾಕಿ, ಮತ್ತು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ಡ್ ಕಾಪೀಸ್ ರೆಡಿ ಇಟ್ಕೊಳ್ಳಿ. ಮೊಬೈಲಲ್ಲಿ ಅರ್ಜಿ ಹಾಕ್ತೀರಾ ಅಂದರೆ ಎಲ್ಲ ಡಾಕ್ಯುಮೆಂಟ್ಸು ಫೋಟೋ ತೊಗೊಂಡು ಇಟ್ಕೊಳ್ಳಿ. ಯಾವ್ಯಾವುದು ಅಂತ ಹೇಳಿದರೆ ID ಪ್ರೂಫ್ ಬೇಕಾಗುತ್ತೆ, ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು, ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲಿಕೇಬಲ್ ರಿಸರ್ವೇಷನ್ ಇರೋದಾದರೆ ಅದನ್ನು ರೆಡಿ ಇಟ್ಕೊಳ್ಳಿ. ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಎರಡರಲ್ಲಿ ಯಾವುದಾದ್ರು ಒಂದಿದ್ರೂ ಕೂಡ ಆಗುತ್ತೆ. ಅಪ್ಲಿಕೇಶನಲ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಫೀಸ್ನ ನಿಮ್ಮ ಕ್ಯಾಟಗರಿಯ ಪ್ರಕಾರ ಪೇ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಮೇಲೆ ಅಪ್ಲಿಕೇಶನ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕನ ನೋಡೋದಾದ್ರೆ 14 ನವೆಂಬರ್ 2025. ಮುಂಚೆ 14 ಡಿಸೆಂಬರ್ 2025ಕ್ಕೆ ಕೊನೆಯ ದಿನಾಂಕ ಇತ್ತು. ಅದನ್ನು ಎಕ್ಸ್ಟೆಂಡ್ ಮಾಡಿ ಇವಾಗ 21 ಫೆಬ್ರವರಿ 2026 ತನಕ ಕಾಲಾವಕಾಶನ ಕೊಟ್ಟಿದ್ದಾರೆ. ಈ 21 ಫೆಬ್ರವರಿ ಒಳಗಡೆ ನೀವು ಅರ್ಜಿಯನ್ನು ಹಾಕೋ ಥರ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಎಕ್ಸ್ಟೆಂಡೆಡ್ ನೋಟಿಫಿಕೇಶನ್ ಅಂತ ಇದೆ. ಇಲ್ಲಿ ಎಕ್ಸ್ಟೆಂಡ್ ಆಗಿರುವಂತಹ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿದ್ರೆ ಎಕ್ಸ್ಟೆಂಡೆಡ್ ಡೇಟ್ನ ತಿಳ್ಕೋಬಹುದು. ಅಫಿಷಿಯಲ್ ನೋಟಿಫಿಕೇಶನ್ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ, 14 ಡಿಸೆಂಬರ್ ಒಳಗಡೆ ಹಾಕ್ಕೊಡ್ಬೇಕು, ಆನ್ಲೈನ್ ಮೂಲಕ ಹಾಕ್ಕೋಬೇಕು. ಈ ಥರ ಎಲ್ಲ ಡೀಟೇಲ್ಸ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿಂದ ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳಿ, ನೀವು ಅರ್ಜಿಯನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದ್ರೆ ಅದರ ಲಿಂಕ್ ಕೂಡ ತೋರಿಸ್ತಾ ಇದ್ದೀನಿ. ಅಪ್ಲೈ ಆನ್ಲೈನ್ ಅನ್ನೋ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು, ಇಲ್ಲಿ ಗೈಡ್ಲೈನ್ಸ್ ಅನ್ನು ನೋಡ್ಕೋಬಹುದು. ಆಮೇಲೆ ನೀವೇನಾದರೂ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ, ಇದೆಲ್ಲ ಕ್ಲಿಕ್ ಮಾಡಿದ್ಮೇಲೆ ಸಬ್ಮಿಟ್ ಕೊಟ್ಟರೆ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದ ಮೇಲೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಬೋದು. ಆವಾಗ ರಿಜಿಸ್ಟ್ರೇಷನ್ ID, ಪಾಸ್ವರ್ಡು ಮತ್ತು ಇಲ್ಲಿ ಸೆಕ್ಯೂರಿಟಿ ಕೋಡ್ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕೋಬಹುದು. ಗೊತ್ತಾಯ್ತಲ್ವಾ? ಅಪ್ಲಿಕೇಶನ್ ಹಾಕೋದು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ shimul.coop ಅಂತ ಹೇಳಿ, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಇವಾಗ ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋದಾದರೆ 18 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 35 ವರ್ಷದವರು ಅರ್ಜಿ ಹಾಕೋಬಹುದು. ವಯೋಮಿತಿಯ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 2A, 2B, 3A, 3B ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಅಸಿಸ್ಟೆಂಟ್ ಮ್ಯಾನೇಜರ್ AH&AI ಹುದ್ದೆಗೆ BVSC ಅಥವಾ AH ಆಗಿರಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ MBA ಆಗಿರಬೇಕು. ಅಸಿಸ್ಟೆಂಟ್ ಮ್ಯಾನೇಜರ್ F&F ಹುದ್ದೆಗೆ BSc ಆಗಿರಬೇಕು. MIS ಅಥವಾ ಸಿಸ್ಟಮ್ ಆಫೀಸರ್ ಹುದ್ದೆಗೆ BE ಅಥವಾ BTech ಆಗಿರಬೇಕು. ಮಾರ್ಕೆಟಿಂಗ್ ಆಫೀಸರ್ಗೆ BCom, BSc ಅಥವಾ BBM. ಟೆಕ್ನಿಕಲ್ ಆಫೀಸರ್ ಇಂಜಿನಿಯರ್ ಹುದ್ದೆಗೆ BE ಅಥವಾ BTech ಆಗಿರಬೇಕು. ಟೆಕ್ನಿಕಲ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ ಹುದ್ದೆಗೆ MSc. ಟೆಕ್ನಿಕಲ್ ಆಫೀಸರ್ DT ಹುದ್ದೆಗೆ BE ಅಥವಾ BTech. ಕೆಮಿಸ್ಟ್ ಗ್ರೇಡ್ 1 ಹುದ್ದೆಗೆ BSc. ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಹುದ್ದೆಗೆ ಡಿಗ್ರಿ. ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್ ಗ್ರೇಡ್ 3 ಹುದ್ದೆಗೂ ಕೂಡ ಡಿಗ್ರಿ. ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 2 ಹುದ್ದೆಗೆ BCom. ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2 ಹುದ್ದೆಗೆ BBM, PSc, BCom. ಕೆಮಿಸ್ಟ್ ಗ್ರೇಡ್ 2 ಹುದ್ದೆಗೆ BSc. ಜೂನಿಯರ್ ಸಿಸ್ಟಮ್ ಆಪರೇಟರ್ ಹುದ್ದೆಗೆ ಡಿಗ್ರಿ ಅಥವಾ ಡಿಪ್ಲೊಮೊ. ಸ್ಟೆನೋಗ್ರಾಫರ್ ಗ್ರೇಡ್ 2 ಹುದ್ದೆಗೆ ಡಿಗ್ರಿ. ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗೆ 10th ಅಥವಾ SSLC ಆಗಿದ್ರೆ ಸಾಕು, ನೀವು ಅರ್ಜಿಯನ್ನು ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮಗೇನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.